ಡಿಂಪಲ್ ಕ್ವೀನ್ ಆಗಿದ್ರು ಕೂಡ ಸಿನಿಮಾದಲ್ಲೂ ಕೂಡ ಕ್ವೀನ್ ಆಗಿದ್ರಿ. ಸ್ಪೆಷಲಿ ಈ ಸಿನಿಮಾದಲ್ಲಿನ ನಿಮ್ಮ ಪಾತ್ರ ಸ್ವಿಟ್ಜರ್ಲೆಂಡ್ನ ರಾಣಿಯಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಸೊ ಆ ಜರ್ನಿ ಬಗ್ಗೆ ಮಾತಾಡೋದು. ಕ್ವೀನ್ ಸೆಲ್ವಿಕಾ ಈ ಸಿನಿಮಾದ ಕಥೆಯಲ್ಲಿ ಬರುವಂಥ ರಾಣಿ, ಸ್ವಿಟ್ಜರ್ಲ್ಯಾಂಡ್ನ ರಾಣಿ ಕ್ವೀನ್ ಸೆಲ್ವಿಕಾ. ಸೊ ಎಲ್ರಿಗೂ ಗೊತ್ತಿದೆ. ಅಂದರೆ ನಮ್ಮ ತಂಡ ರಿವೀಲ್ ಮಾಡಿದೆ, ಅದು ನಮ್ಮ ಸಿನಿಮಾದಲ್ಲಿ ಕ್ವೀನ್ ಸೆಲ್ವಿಕಾನ ನಾವು ರಚಿತಾ ಮೂಲಕ ನೋಡಿದ್ದೀವಿ ಅಂತ. ಅದೊಂಥರ ಖುಷಿ ಆ್ಯಂಡ್ ತುಂಬಾ ಗೌರವ ಪಡುವಂಥ ಒಂದು ವಿಚಾರ. ಬೇರೆ ಕ್ವೀನನ್ನ ನಾವು ಒಂದು ಆಧಾರವಾಗಿ ಸಿನಿಮಾ ಮಾಡುವಂಥದ್ದು, ಬಟ್ ಸಿನಿಮಾದಲ್ಲಿ ಅವರು ಸ್ವಿಟ್ಜರ್ಲ್ಯಾಂಡಲ್ಲೇ ನಾವು ಸ್ವಿಟ್ಜರ್ಲ್ಯಾಂಡ್ ಕ್ವೀನ್ ಬಗ್ಗೆ ನಾವು ಯೋಚನೆ ಮಾಡಿ ಆ್ಯಂಡ್ ಲೈಕ್ ಯಾಕೆ ನಾವು ಸಿನಿಮಾದಲ್ಲಿ ಅಡ್ಯಾಪ್ಟ್ ಮಾಡ್ಕೋಬಾರ್ದು ಈ ಒಂದು ಕಂಟೆಂಟ್ನ ಅಂತ ಅಂದ್ಕೊಂಡು ನಾವು ಮಾಡಿದಾಗ ಖುಷಿ. ಆ್ಯಂಡ್ ವಿ ಆಲ್ ವರ್ ಎಕ್ಸೈಟೆಡ್ ಅಬೌಟ್ ಇಟ್. ಆ್ಯಂಡ್ ಕ್ವೀನ್ ಸೆಲ್ವಿಕಾನ ನಾವು ನೋಡಿಲ್ಲ, ಬಟ್ ಅವರು ಕತೆ ಕೇಳಿದಾಗ ಐ ವಾಸ್ ಬಿಟ್ ಇಮೋಷ್ನಲ್, ಜೊತೆಗೆ ಐ ವಾಸ್ ಫೀಲಿಂಗ್ ಸೋ ಗುಡ್. ಅಂದರೆ ವೆರಿ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್, ತುಂಬಾ ಅದ್ಭುತವಾಗಿರುವಂಥ ಒಬ್ಬ ಮಹಿಳೆ ಆ್ಯಂಡ್ ವೆರಿ ಬ್ರೇವ್ ಆ್ಯಂಡ್ ವೆರಿ ಇಂಡಿಪೆಂಡೆಂಟ್ ವುಮೆನ್. ನಿಮ್ಮ ರಿಯಲ್ ಲೈಫಲ್ಲೂ ಕೂಡ ನೀವು ಅಷ್ಟೇ ಬ್ರೇವ್ ಆಗಿದ್ರಿ, ಸಾಕಷ್ಟು ಸಂದರ್ಭಗಳಲ್ಲಿ ಫೇಸ್ ಮಾಡಿದಿರಿ. ಇದೆಲ್ಲವೂ ಮಾತಾಡ್ತಾ ಇರುವಾಗ ಈಗ ಅಂದರೆ ನಮ್ಮ ಜೊತೆ ಮಾತಾಡುವಾಗ ಒಂದು ಮಾತು ಹೇಳ್ತಾ ಇದ್ರಿ, ಇನ್ನು ಎಷ್ಟೋ ಸಿನಿಮಾಗಳನ್ನು ಮಾಡ್ತೀನೋ ಗೊತ್ತಿಲ್ಲ, ಮಾಡುವಂಥ ಪಾತ್ರಗಳು ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ರಚಿತಾ ಮೇಡಮ್ ಈ ಥರದ್ದು ಮಾತಾಡ್ತಾ ಇದ್ದಾರೆ? ಯಾವತ್ತಾದರೂ ಸಿನಿಮಾಗಳು ಸಾಕು ಅನಿಸುವಂಥ ಹಂತಕ್ಕಿದ್ದೀರಾ ಹಿಂಗೆ ಅಂತ? ಬೇರೆ ಇನ್ನೇನಾದರೂ ಪ್ಲ್ಯಾನ್? 100% ಇಲ್ಲ. ಸಿನಿಮಾದಲ್ಲಿ ಕೆಲಸ ಮಾಡೋದೇ ಒಂದು ಪುಣ್ಯ ಭಾಗ್ಯ. ತುಂಬ ಜನ, ನಾ ಹೇಳ್ತೀನಿ, ನನಗಿಂತ ತುಂಬ ಟ್ಯಾಲೆಂಟೆಡ್ ಆಗಿರೋರು, ತುಂಬ ಬ್ಯೂಟಿಫುಲ್ ಆಗಿ, ತುಂಬ ಗಾರ್ಜಿಯಸ್ ಆಗಿರುವಂಥ ಹೆಣ್ಣುಮಕ್ಳು ತುಂಬ ಜನ ಇದ್ದಾರೆ. ಬಟ್ ಹೇಳೋಕ್ಕಾಗಲ್ಲ ಅಲ್ವಾ, ಕಲಾ ಸರಸ್ವತಿ ಕೆಲವೊಬ್ಬರನ್ನ ಮಾತ್ರ ಆಯ್ಕೆ ಮಾಡುವಂಥದ್ದು. ಆ್ಯಂಡ್ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ನಾವು ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಕಲಾ ಸರಸ್ವತಿಗೆ. ಹಾಗೆ ಎಸ್, ಖುಷಿ ಆಗುತ್ತೆ. ನಾನು ಹೇಳಿದ್ದು ಎಷ್ಟು ವರ್ಷ ನಾನು ಸಿನಿಮಾ ಮಾಡ್ತೀನಿ ಅಂತ ಅಲ್ಲ, ಎಷ್ಟು ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಿದ್ದೀನಿ. ನೀವು ಕೇಳ್ದಂಗೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀರಾ ನೀವು, ತುಂಬ ಟೈಟ್ ಸ್ಕೆಡ್ಯೂಲ್ ಇದೆ ಅಂತ. ಖಂಡಿತವಾಗ್ಲೂ ಈ ಟೈಟ್ ಸ್ಕೆಡ್ಯೂಲಲ್ಲಿ ನನಗೆ ಯಾಕೆ ಇಷ್ಟೊಂದು ನನಗೆ ಬ್ಯುಸಿ ಸ್ಕೆಡ್ಯೂಲ್ ಆಗಿದೆ ಅಂದರೆ, ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾ ಬರ್ತಿದೆ, ಒಳ್ಳೆ ಪಾತ್ರಗಳು ಬರ್ತಿರೋದ್ರಿಂದ ಹೌ ಕ್ಯಾನ್ ಐ ಮಿಸ್ ಇಟ್? ಆ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಸೊ ಐ ಸೆಡ್ ಪರವಾಗಿಲ್ಲ, ನಿದ್ದೆ ಇವಾಗ ಏನೋ ಒಂದು ಸ್ಯಾಕ್ರಿಫೈಸ್ ಮಾಡ್ತೀವಿ. ಕೋವಿಡಲ್ಲಿ ಚೆನ್ನಾಗಿ ರೆಸ್ಟ್ ಮಾಡಿ ಸಾಕಾಗಿದೆ. ಸೊ ಆ ಕೋವಿಡ್ ಬ್ರೇಕ್ನ ನಾವು ಸ್ವಲ್ಪ ಫಿಲ್ ಮಾಡಬೇಕಲ್ವಾ ಅಂತ. ಎಸ್.